ನಮಸ್ಕಾರ ಸ್ನೇಹಿತರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯ ನಟಿ ರಶ್ಮಿ ಪ್ರಭಾಕರ್ ಮತ್ತು ನಿಖಿಲ್ ದಂಪತಿ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಈ ಸಂತಸದ ಸುದ್ದಿಯನ್ನ ರಶ್ಮಿ ಪ್ರಭಾಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. 2022ರಲ್ಲಿ ವಿವಾಹವಾದ ಈ ಜೋಡಿಗೆ ಕಿರುತೆರೆ ತಾರೆಯರು ಶುಭ ಹಾರೈಸಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದ ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಲಚ್ಚಿ ಪಾತ್ರದಲ್ಲಿ ಅಭಿನಯಿಸಿದವರು ನಟಿ ರಶ್ಮಿ ಪ್ರಭಾಕರ್. ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಿಂದ ನಟಿ ಕವಿತಾ ಗೌಡ ಮೇಲೆ ಅದೇ ಜಾಗಕ್ಕೆ ಬಂದವರು ರಶ್ಮಿ ಪ್ರಭಾಕರ್. ಲಕ್ಷ್ಮೀ ಭಾರಮ್ಮ ಸೀರಿಯಲ್ನಿಂದ ನಟಿ ರಶ್ಮಿ ಪ್ರಭಾಕರ್ ಕನ್ನಡಿಗರ ಮನೆ ಮಾತಾದ್ರು. ಎಂತಿಪ್ಪ ನಟಿ ರಶ್ಮಿ ಪ್ರಭಾಕರ್ ಇದೀಗ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರಶ್ಮಿ ಪ್ರಭಾಕರ್ ನಿಖಿಲ್ ಭಾರ್ಗವ್ ದಂಪತಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ರಶ್ಮಿ ಪ್ರಭಾಕರ್ ನಿಖಿಲ್ ಭಾರ್ಗವ್ ದಂಪತಿ ಪೋಷಕರಾಗಿ ಬಡ್ತಿ ಪಡೆಯುತ್ತಿದ್ದಾರೆ. ರಶ್ಮಿ ಪ್ರಭಾಕರ್ ಗರ್ಭಿಣಿಯಾಗುತ್ತಿದ್ದಾರೆ. ಈ ಸಂತಸದ ಸುದ್ದಿಯನ್ನ ರಶ್ಮಿ ಪ್ರಭಾಕರ್ ದಂಪತಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ತಾವು ಮಾಡಿಸಿಕೊಂಡ ಹೊಸ ಫೋಟೋಶೂಟ್ ವಿಡಿಯೋದ ಜೊತೆಗೆ ನಮ್ಮ ಪುಟ್ಟ ಕನಸು ಎಂದು ಬರೆದುಕೊಂಡು ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ ರಶ್ಮಿ ಪ್ರಭಾಕರ್. ಪುಟಾಣಿ ಕಂದಮ್ಮನ ನಿರೀಕ್ಷೆಯಲ್ಲಿರುವ ರಶ್ಮಿ ಪ್ರಭಾಕರ್ ನಿಖಿಲ್ ಭಾರ್ಗವ್ ದಂಪತಿಗೆ ಲಕ್ಷ್ಮೀ ಭಾರಮ್ಮ, ಗೊಂಬೆ ಖ್ಯಾತಿಯ ನಟಿ ನೇಹಾ ರಾಮಕೃಷ್ಣ, ನಟಿ ಕಾವ್ಯ ಶಾಸ್ತ್ರಿ, ನಟಿ ಅನುಪಮಾ ಗೌಡ, ನಟಿ ಚರಿಕಾ ಮೂರ್ತಿ, ವೈಷ್ಣವಿ, ಪ್ರಿಯಾಂಕಾ, ಅದ್ವಿತಿ ಶೆಟ್ಟಿ, ಸುಪ್ರೀತಾ ಸತ್ಯನಾರಾಯಣ್, ಐಶ್ವರ್ಯ ಸಿಂಧೋಗಿ, ನೀತು ವನಜಾಕ್ಷಿ, ರೂಪಿಕಾ, ಐಶ್ವರ್ಯ ವಿನಾಯಕ್ ಮುಂತಾದ ತಾರೆಯರು ಶುಭ ಹಾರೈಸಿದ್ದಾರೆ. 3 ವರ್ಷಗಳ ಹಿಂದೆ ಅಂದ್ರೆ ಏಪ್ರಿಲ್ 25, 2022ರಂದು ರಶ್ಮಿ ಪ್ರಭಾಕರ್ ನಿಖಿಲ್ ಭಾರ್ಗವ್ ವಿವಾಹ ಬಂಧನಕ್ಕೊಳಗಾಗಿದ್ದರು. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ರಶ್ಮಿ ಪ್ರಭಾಕರ್ ಹಾಗೂ ನಿಖಿಲ್ ಭಾರ್ಗವ್ ಮದುವೆ ಜರುಗಿತ್ತು. ಮದುವೆಗೆ ಕಿರುತೆರೆ ತಾರೆಯರ ದಂಡೆ ಹಾಜರಿತ್ತು. ನಿಖಿಲ್ ಭಾರ್ಗವ್ ಮತ್ತು ರಶ್ಮಿ ಪ್ರಭಾಕರ್ ಅವರದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ವರ್ಷಗಳ ಕಾಲ ಪರಸ್ಪರ ಪ್ರೀತಿಸುತ್ತಿದ್ದ ನಿಖಿಲ್ ಭಾರ್ಗವ್ ಮತ್ತು ರಶ್ಮಿ ಪ್ರಭಾಕರ್ ಪ್ರೀತಿಗೆ ಮನೆಯವರು ಒಪ್ಪಿಗೆ ಕೊಟ್ಟ ಮೇಲೆ ವೈವಾಹಿಕ ಬದುಕಿಗೆ ನಾಂದಿ ಹಾಡಿದರು. ಸ್ನೇಹಿತರೆ, ಈ ದಂಪತಿಗೆ ನಾವು ಕೂಡ ಶುಭ ಹಾರೈಸೋಣ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.